ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ನಮ್ಮ ಸಮ್ಮರ್ ವೆಕೇಷನ್ ಟ್ರಿಪ್ಪಲ್ಲಿ ಡೇ 3 ವ್ಲಾಗ್ ಆಗಿರುತ್ತೆ. ಈಗ ಟೈಮ್ ಬಂದು 7 o'clock ಆಗಿದೆ. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದೆಲ್ಲ ಕೂಡ ಆರ್ಮಿ ಕ್ವಾರ್ಟರ್ಸು. ಜಾಸ್ತಿ ಎಲ್ಲ ನಾನು ಆರ್ಮಿ ಕ್ವಾರ್ಟರ್ಸ್ನ ವಿಡಿಯೋ ಶೂಟ್ ಮಾಡಿಲ್ಲ. ಅದು ಸೇಫ್ಟಿನೋ ಇಲ್ವೋ, ಅಪ್ಲೋಡ್ ಮಾಡಬೇಕೋ ಬೇಡವಾ ಅಂತ ಹೇಳಿ ಸೊ ಇಷ್ಟು ಮಾತ್ರನೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ರಿಯಲಿ ಅಷ್ಟು ಪೀಸ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ನಮಗೆ ಕ್ವಾರ್ಟರ್ಸ್ ಅಂದ್ರೇ ಊರಿಂದ ಸ್ವಲ್ಪ ಸಿಟಿಯಿಂದನೂ ಕೂಡ ದೂರನೇ ಇರುತ್ತಲ್ಲ, ಅದಕ್ಕೋಸ್ಕರ ಈಗ ರೂಮ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಇದು ಬಂದು ಕಿಚನ್ನು, ಎಲ್ಲ ನೋಡಿ ಪಾತ್ರೆ ಸಾಮಾನು, ಗ್ಯಾಸ್ ಸ್ಟವ್ ಎಲ್ಲ ಕೂಡ ಇದೆ ಫ್ರೆಂಡ್ಸ್. ಆ್ಯಕ್ಚುಲಿ ನಮಗೆ ಆರ್ಮಿ ಅವರು ಗೊತ್ತಿರೋರು ಇದ್ರು ನಮ್ಮ ಹಸ್ಬೆಂಡ್ಗೆ. ಸೊ ಒಂದು 2 days ಅಲ್ವಾ ಬಂದು ಇಲ್ಲೇ ಸ್ಟೇ ಆಗಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಬಂದು ಇಲ್ಲಿ ಸ್ಟೇ ಆಗಿದ್ದಾಯಿತು. ಎಕ್ಸ್ಪೆಷಲಿ ತುಂಬ ಪೀಸ್ಫುಲ್ ಆಗಿರುತ್ತೆ. ಕ್ವಾರ್ಟರ್ಸ್ ಅಂದ್ರೇ ನಮಗೆ ತುಂಬ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಬಂದ್ವಿ. ಕಿಚನ್ ಅಂತೂ ನೋಡಿ ಈ ಥರ ಇದೆ. ಈಗ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ದಿಸ್ ಈಸ್ ದ ರೂಮ್. ರಿಯಲಿ ತುಂಬಾ ಚೆನ್ನಾಗಿದೆ ರೂಮು, ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಒಂದೇ ಕಾಂಪೌಂಡಲ್ಲಿ ಈ ಥರ 2 ಮನೆ ಇರೋದು. ಮೇ ಬಿ ಸಿಂಗಿಲ್ ಇರೋರು ಈ ಥರ ತೊಗೊಬೋದು. ಇನ್ನು ಬ್ಯಾಚುಲರ್ಸು, ದೆನ್ ಮ್ಯಾರಿಡ್ ಪೀಪಲ್ಸು 2 BHK 3 BHK ಇರ್ಬೋದೇನೋ, ನನಗೂ ಗೊತ್ತಿಲ್ಲ, ನಾನು ಅದೆಲ್ಲ ಏನು ನೋಡಿಲ್ಲ. ನಾವು ಸ್ಟೇ ಆಗಿರೋ ರೂಮ್ ಅಷ್ಟೇ ತೋರಿಸಿದ್ದೀನಿ. ಈಗ ನಾವೆಲ್ಲರೂ ಕೂಡ ರೆಡಿಯಾಗಿ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಿನ್ನೆನೇ 2 times ದರ್ಶನ ಮಾಡ್ಕೊಂಡಿದ್ದೀವಿ. ಇನ್ನು ಇವತ್ತೊಂದು ಸತಿ ಮಾಡಿಕೊಂಡ್ರೆ 3 times ಆಗುತ್ತೆ ಅಂತ ಹೋಗ್ತಿದ್ದೀವಿ. ಇನ್ನು ಎಲ್ಲಿ ಹೋಗಬೇಕೋ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಪ್ಲೇಸಸ್ ಎಲ್ಲ ಕೂಡ ಸರ್ಚ್ ಮಾಡ್ತಾ ಇದ್ದೀವಿ, ನಿಯರ್ ಬೈ ಪ್ಲೇಸಸ್ಸು. ಸೊ ಫಸ್ಟು ಅಲ್ಲಿ ದರ್ಶನ ಮಾಡಿಕೊಂಡು ಇನ್ನು ಬೇರೆ ಪ್ಲೇಸಸ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಬಿಸಿಲು ಕೂಡ ಜಾಸ್ತಿ ಆಗ್ತಾ ಇದೆ. ಇಲ್ಲಂತೂ ಟೆಂಪರೇಚರ್ 40 degrees ಇದೆ ಫ್ರೆಂಡ್ಸ್. ಬ್ಯಾಂಗ್ಳೂರಲ್ಲಿ 30 ಇದೆ, ಅದನ್ನೇ ತಡ್ಕೊಳಕ್ಕಾಗ್ತಿಲ್ಲ. ಇಲ್ಲಿ 40 ಇದ್ದರೆ ಇನ್ನು ಹೆಂಗಿರಬೇಕು. ಇದು ಬಂದು ಎಂಟ್ರೆನ್ಸು. ಇವಾಗ ಇಲ್ಲಿಂದ ಒಳಗಡೆ ಹೋಗಬೇಕು. ಆ್ಯಕ್ಚುಲಿ ಇನ್ನು ಸ್ವಲ್ಪ ಒಳಗಡೆ ಹೋದರೆ ಅಲ್ಲೆಲ್ಲ ಮೊಬೈಲೆಲ್ಲ ಕಿತ್ಕೊಂಡ್ಬಿಡ್ತಾರೆ, ಲಾಕರಲ್ಲಿ ಇಡಬೇಕು. ಎಂಟ್ರೆನ್ಸೆಲ್ಲ ಮಾರ್ತಾ ಇರ್ತಾರೆ ದೇವ್ರಿಗೆ ಇಷ್ಟವಾಗಿರೋ ಹೂವು ಎಲ್ಲ. ಅಭಿಷೇಕ ಮಾಡಲಿಕ್ಕೆ ಒಂದು ಚೆಂಬು, ಅದರಲ್ಲಿ ಹಾಲು ಇಲ್ಲ ನೀರು ಏನಾದರೂ ಇಟ್ಟು ಅದ್ರ ಮೇಲ್ಗಡೆ ಲೋಟಸ್ ಫ್ಲವರ್ ಇಲ್ಲ ಅಂತಂದರೆ ಎಕ್ಕೆ ಹೂವು ಅಂತ ಹೇಳ್ತೀವಲ್ಲ, ಅದು ದೇವ್ರಿಗೆ ಇಷ್ಟವಾಗಿರೋ ಹೂವು ಎಲ್ಲ ಇಟ್ಟು 20 ರೂಪಾಯಿ 10 ರೂಪಾಯಿ 30 ರೂಪಾಯಿ ಆ ಥರ ಹೇಳಿ ಮಾರ್ತಾ ಇರ್ತಾರೆ. ನಾವು ಒಂದು ಪರ್ಚೇಸ್ ಮಾಡಿಕೊಂಡು ದೇವ್ರಿಗೆ ಹೂವು ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇನ್ನು ದೇವ್ರಿಗೆ ದರ್ಶನ ಮಾಡಿಕೊಂಡು ಅಲ್ಲೇ ಬ್ರೇಕ್ಫಾಸ್ಟು ಆಯಿತು, ಅಲ್ಲೇ ಲಂಚು ಆಯಿತು. ಎಲ್ಲ ಮುಗಿಸ್ಕೊಂಡು ಮೊಬೈಲ್ನ ಲಾಕರಲ್ಲಿ ಇಟ್ಟಿದ್ವಿ. ಸೊ ಇವಾಗ ತಗೊಂಡು ಆಚೆ ಬಂದ್ವಿ. ಈಗ ಟೈಮ್ ಬಂದು 12:30 ಆಗಿದೆ ಫ್ರೆಂಡ್ಸ್. ಉತ್ತರ ಪ್ರದೇಶ ಸಿಟಿ ನೋಡಿ ಹೇಗಿದೆ ಅಂತ ಒಂದು ಸ್ಮಾಲ್ ವಿಡಿಯೋನ ಮಾಡಿದೆ. ಮತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ನಾವಿಲ್ಲಿ ಒಂದು ಶಾಪ್ ಮುಂದ್ಗಡೆ ನಿಂತ್ಕೊಂಡಿದ್ವಿ. ಹಾಗೆ ಕ್ಯಾಬ್ನ ಬುಕ್ ಮಾಡಿದ್ವಿ. ಇನ್ನು ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಡೈರೆಕ್ಟ್ ರೂಮ್ಗೆ ಹೋಗ್ಬಿಡೋಣ ಅಂತ. ಇನ್ನು ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಸಾಯಂಕಾಲ ಆಚೆ ಬರೋಣ ಅಂತ ಹೋಗ್ತಾ ಇದ್ವಿ. ಹೆಂಗೋ ಕ್ವಾರ್ಟರ್ಸ್ಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಕೋಲ್ಡ್ ಆಗಿರೋ ವಾಟರ್ನ ಕುಡಿಯೋಣ ಅಂತ ಇಲ್ಲಿ ಬಂದ್ವಿ. ಆ್ಯಕ್ಚುಲಿ ಇಲ್ಲೇ ವಾಷಿಂಗ್ ಮಿಷನ್ಸ್ ಎಲ್ಲ ಇದೆ ಸಪ್ರೇಟು, ಮತ್ತು ಐರನ್ ಮಾಡ್ಕೊಳ್ಳೋಕ್ಕೆ ಈ ಥರ ನಾರ್ಮಲ್ ವಾಟರು, ಕೋಲ್ಡ್ ವಾಟರು ಎಲ್ಲ ಥರನೂ ಇದೆ. ತುಂಬ ಚೆನ್ನಾಗಿದೆ ಫೆಸಿಲಿಟಿ. ಒಂದು 2 hours ಮಲ್ಕೊಂಡು ರೆಸ್ಟ್ ಮಾಡಿ ಎದ್ದು ಫ್ರೆಶ್ ಅಪ್ ಆಗಿ ಈಗ ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಕ್ಯಾಬ್ ಬುಕ್ ಮಾಡಿಕೊಂಡು. ಎಲ್ಲಿ ಹೋಗ್ತಿದ್ದೀವಿ ಏನಂತ ಮುಂದೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಮಾತ್ರ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್. ಈಗ ನಾವು ಬಂದಿದ್ದೀವಿ ಸಾರನಾಥ್ ಸಿಟಿಗೆ. ಸಾರನಾಥ್ ಸಿಟಿ ಮ್ಯಾಪ್ನ ತೋರಿಸ್ತೀನಿ ನೋಡಿ ಎಷ್ಟು ಪ್ಲೇಸಸ್ ಇದೆ ಅಂತ ಹೇಳಿ. ಸಾರನಾಥ್ ವಿಶೇಷತೆ ಏನಂತಂದರೆ ಬುದ್ಧ ಫಸ್ಟ್ 5 ಜನ ಶಿಷ್ಯರಿಗೆ ಧರ್ಮೋಪದೇಶ ಮಾಡಿರೋ ಪ್ಲೇಸ್ ಸಾರನಾಥ್. ಹಾಗೆ ಬೌದ್ಧ ಮತ ಸ್ಟಾರ್ಟ್ ಆಗಿರೋದು ಹುಟ್ಟಿರೋದು ಕೂಡ ಸಾರನಾಥಲ್ಲೇ. ಇಲ್ಲಿ ನೋಡಿ ರೂಟ್ ಮ್ಯಾಪ್ ಎಷ್ಟು ಚೆನ್ನಾಗಿ ತೋರಿಸಿದಾರಲ್ವಾ. 30 ಪ್ಲೇಸಸ್ ಇದೆ ಇದರಲ್ಲೇ. ನಾವು ಈ ಸಾರನಾಥ್ ನೋಡಬೇಕು ಅಂದರೆ ಅರೌಂಡ್ 1-2 days ಅಂತೂ ಬೇಕು. ಸೊ ಟೈಮ್ ಬೇಕು ನಮಗೆ ನೋಡಲಿಕ್ಕೆ, ಬಿಕಾಸ್ ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇದ್ರೆ. ಬಟ್ ನಮಗಂತೂ ಟೈಮ್ ಸಾಕಾಗಲಿಲ್ಲ, ಬಿಕಾಸ್ ನಮಗೆ ಇಷ್ಟೆಲ್ಲ ಚೆನ್ನಾಗಿದೆ ಅಂತ ಗೊತ್ತಿರಲಿಲ್ಲ. ಬಟ್ ಅಲ್ಲೆಲ್ಲ ಹೇಳ್ತಾ ಇದ್ರು ಸಾರನಾಥ್ ಚೆನ್ನಾಗಿದೆ ಹೋಗಿ ಅಂತ. ನಾವು ಮಧ್ಯಾಹ್ನ ರೆಸ್ಟ್ ಮಾಡಿ ಇವಾಗ ಸಾಯಂಕಾಲ ಬಂದಿದ್ದೀವಲ್ಲ, ಸೊ ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲೇ 6 ಗಂಟೆ ಆಯಿತು. ಫುಲ್ ಕತ್ಲು ಕೂಡ ಆಗ್ತಾ ಇದೆ. ನಾವೀಗ ಬೇಗ ಹೋಗ್ತಾ ಇದ್ದೀವಿ. ಈ ಬ್ಲ್ಯಾಕ್ ಟಿ ಶರ್ಟ್ ಹಾಕಿದಾರಲ್ವ, ಅವ್ರು ಬಂದು ಗೈಡು. ಅವರೇ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀವಿ.
ಅಲ್ಲಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರು ಕೇಳಿರೋದು ಅಮೌಂಟ್ ಕೂಡ ಓನ್ಲಿ 50 ರೂಪೀಸ್ ಮಾತ್ರನೇ. ಪಾಪ 50 ರೂಪೀಸ್ಗೋಸ್ಕರ 1.5 ಕಿಲೋಮೀಟರ್ ಅವರು ನಡ್ಕೊಂಡು ಬರ್ತಿದ್ದಾರೆ ನಮ್ಮ ಜೊತೆ. ಆ್ಯಕ್ಚುಲಿ ನಾನು ಗೂಗಲಲ್ಲಿ ನೋಡಿದೆ, ಟೈಮಿಂಗ್ಸು ಕ್ಲೋಸಿಂಗ್ ಟೈಮ್ ಬಂದು ಈವ್ನಿಂಗ್ 5 o'clock ಅಂತ ಅಲ್ಲಿ ತೋರಿಸ್ತಿದೆ. ಬಟ್ ನಾವು ಅಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅವ್ರು ಅಲೋನೇ ಮಾಡಿಲ್ಲ ಫ್ರೆಂಡ್ಸ್. ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಒಳಗಡೆ ಹೋಗಿದ್ದಾಯಿತು. ಇನ್ನು ಸೈಡ್ಸಲ್ಲಿ ಈ ಥರ ಶಾಪ್ಸ್ ಎಲ್ಲ ಜಾಸ್ತಿನೇ ಇರುತ್ತಲ್ವ ಎಲ್ಲೋದ್ರೂ ಕೂಡ. ನಮಗೆ ಇಲ್ಲಿ ಟೈಮ್ ಇಲ್ಲ, ಅದಕ್ಕೋಸ್ಕರ ಯಾವ ಶಾಪ್ ಹತ್ರ ಕೂಡ ನಾವು ಹೋಗಿ ನೋಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಫಾಸ್ಟಿಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿನ ಅವ್ರು ಏನು ಹೇಳ್ತಾರೋ ಅಲೋ ಮಾಡ್ತಾರೋ ಇಲ್ವೋ ಅಂತ ಹೇಳಿ. ಆ್ಯಂಡ್ ನಾನು ಆ ಸೈಡು ಈ ಸೈಡು ಕಾಣಿಸೋದೆಲ್ಲ ಆ ಟೆನ್ಷನಲ್ಲಿ ಕೂಡ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ನಮಗಂತೂ ಸೆಕ್ಯೂರಿಟಿ ಅಲೋನೇ ಮಾಡಿಲ್ಲ ಫ್ರೆಂಡ್ಸ್. ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಒಳಗಡೆ ಹೋಗಿದ್ದಾಯಿತು. ಟೈಮ್ ಅಪ್ ಆಗಿಬಿಟ್ಟಿದೆ, ಈ ಟೈಮಲ್ಲಿ ನಾವು ಅಲೋ ಮಾಡಲ್ಲ ಅಂತ ಹೇಳಿದ್ರು. ಪ್ಲೀಸ್ ತುಂಬ ದೂರದಿಂದ ಬಂದಿದ್ದೀವಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಹೇಗೋ ಆಯಿತು ಬಿಡು ಹೋಗಲಿ ಅಂತ ಒಳಗಡೆ ಬಿಟ್ಟರು. ಇವಾಗ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಯಾರು ಜನನೇ ಇಲ್ಲ, ಬಿಕಾಸ್ ಕ್ಲೋಸಿಂಗ್ ಟೈಮ್ ಅಲ್ಲ, ಅದಕ್ಕೋಸ್ಕರ. ಸೊ ನಾವು ಇನ್ನು ಓಪನಿಂಗ್ ಇರೋ ಟೈಮಲ್ಲಿ ಬಂದರೆ ತುಂಬಾ ಕ್ರೌಡ್ ಇರುತ್ತೆ ಇಲ್ಲಿ. ಸೊ ಇವಾಗಂತೂ ಯಾರೂ ಇಲ್ಲ. ನನಗೆ ಕೂಡ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಕತ್ಲಾಗ್ತಿದೆ, ಅದಕ್ಕೋಸ್ಕರ ವಿಡಿಯೋ ಕೂಡ ಚೆನ್ನಾಗಿ ಬರ್ತಾ ಇಲ್ಲ. ಗೈಡು ಈ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಹಿಂದಿಯಲ್ಲಿ, ಬಿಕಾಸ್ ಐ ಡೋಂಟ್ ನೋ ಹಿಂದಿ. ಸೊ ಇನ್ನು ನಾನೇನು ಮಾಡಲಿ ಅಂತ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ, ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ. ಈಗ ಚಪ್ಪಲೆಲ್ಲ ಕೂಡ ಆಚೆನೆ ಬಿಟ್ಟು ಒಳಗಡೆ ಹೋಗಿ ನೋಡೋಣ ಬನ್ನಿ, ಟೆಂಪಲ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಇದು ಬಂದು ಎಂಟ್ರೆನ್ಸು. ಬುದ್ಧ ಸ್ಟ್ಯಾಚ್ಯೂ ಅಂತೂ ರಿಯಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಬುದ್ಧ ಶ್ಲೋಕಸ್ ಎಲ್ಲ ಹಾಕ್ಕೊಂಡು ಅವರು ಪೂಜೆ ಎಲ್ಲ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಸೊ ನಾವು ಕೂಡ ಒಂದು 5 minutes ಹಾಗೆ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿ ಇನ್ನು ಆಚೆ ಅಂತೂ ಬಂದ್ವಿ. ನಮ್ಮ ಗವ್ಯ ನೋಡಿ ದೇವ್ರಿಗೆ ಕೈ ಮುಗಿಯೋದು ಎಷ್ಟು ಚೆನ್ನಾಗಿ ಕೈ ಮುಗಿತಾ ಇದ್ದಾಳೆ. ನಮ್ಮ ಗಮ್ಯ ಅಂತೂ ಅವರ ಅಪ್ಪನ ಮೇಲೆ ಕೂತ್ಕೊಂಡಿದ್ದಾಳೆ. ನಾನಂತೂ ವೀಡಿಯೋಸ್ ಫೋಟೋಸಲ್ಲಿ ತೆಗಿಯೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಬುಕ್ಸ್ ಎಲ್ಲ ಕೂಡ ಇಟ್ಟಿದ್ರು. ಆಮೇಲೆ ನೋಡಿದೆ ನಾನು, ಅದಕ್ಕೋಸ್ಕರ ಇವಾಗ ವೀಡಿಯೋ ಶೂಟ್ ಮಾಡಿಕೊಂಡೆ. ಈಗ ಆಚೆ ಬಂದ್ವಿ. ಇನ್ನು ಆಚೆ ಎಲ್ಲ ಕೂಡ ಒಂದು ರೌಂಡ್ ನೋಡ್ತು. ಆಮೇಲೆ ಇನ್ನು ಏನೇನಿದೆ ಈ ಕಡೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ನಾನು ಹೇಳ್ದಂಗೆ 30 ಪ್ಲೇಸಸ್ನ ಕವರ್ ಮಾಡೋಕ್ಕಂತೂ 1 day ಸಾಕಾಗಲ್ಲ ಅನಿಸುತ್ತೆ. 2 days ಕಂಪಲ್ಸರಿ ಬೇಕು. ಇಲ್ಲಾಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಫಾಸ್ಟಿಗೆ ಎಲ್ಲ ಪ್ಲೇಸಸ್ನೂ ಕೂಡ ಕವರ್ ಮಾಡ್ಬೋದು. ಎಂಟ್ರೆನ್ಸ್ ಫೀಸ್ ಎಲ್ಲ ಏನೂ ತಗೊಂಡಿಲ್ಲ. ನಾವು ಬಂದಿರೋ ಪ್ಲೇಸ್ ಬಂದು ಬುದ್ಧ ಥೀಮ್ ಪಾರ್ಕು. ನಾನು 30 ಪ್ಲೇಸಸ್ ತೋರಿಸಿದ್ನಲ್ವ ಮ್ಯಾಪಲ್ಲಿ, ಸೊ ಅದರಲ್ಲಿ 24th ಪ್ಲೇಸ್ಗೆ ನಾವು ಬಂದಿರೋದು. ಇನ್ನು ಪ್ಲೇಸಸ್ ರಿಮೈನಿಂಗ್ ಪ್ಲೇಸಸ್ ಎಲ್ಲ ಇದೆಯಲ್ವ, ಅದಕ್ಕೆಲ್ಲ ಎಂಟ್ರೆನ್ಸ್ ಫೀಸ್ ಇದೆಯೇನೋ ನನಗೂ ಗೊತ್ತಿಲ್ಲ. ಇದಕ್ಕೆ ಮಾತ್ರ ಎಂಟ್ರೆನ್ಸ್ ಫೀಸ್ ಅಂತೂ ಇಲ್ಲ ಫ್ರೆಂಡ್ಸ್. ಗಂಟೆ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ, ಅದು ಹತ್ರಕ್ಕಂತೂ ಹೋಗಿಲ್ಲ ನಾವು. ಇಲ್ಲೊಂದು ಗಂಟೆ ಇದೆ, ನಮ್ಮ ಗವ್ಯ ಎಲ್ಲ ಅದನ್ನು ಟಚ್ ಮಾಡ್ತಾ ಇದ್ರು. ಮತ್ತು ಇದೆಲ್ಲ ಏನೋ ಒಂಥರ ರೌಂಡ್ಸ್ ಥರ ಇದೆ. ಎಲ್ಲರೂ ಕೂಡ ಅದನ್ನು ಈ ಥರ ರೋಲ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಸೊ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಇದೇನಂತ ನಂಗೆ ಗೊತ್ತಾಗಲಿಲ್ಲ. ಸೊ ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ, ನಾನು ಕೂಡ ತಿಳ್ಕೊತೀನಿ. ಅಲ್ಲಿ ಗೈಡ್ನ ಕೇಳೋಕ್ಕೆ ನನಗೆ ಭಾಷೆ ಗೊತ್ತಿಲ್ಲ, ಐ ಡೋಂಟ್ ನೋ ಹಿಂದಿ. ಅದಕ್ಕೆ ನಮ್ಮ ಗವ್ಯ ಅಂತೂ ಒಂಥರ ಫುಲ್ ಎಂಟರ್ಟೈನ್ಮೆಂಟ್ ಆಗ್ತಿದ್ದಾಳೆ, ಇದೇನೋ ಚೆನ್ನಾಗಿದೆ ಅಂತ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ನಿಮಗೆ, ಬುದ್ಧ ಫಸ್ಟ್ 5 ಶಿಷ್ಯರಿಗೆ ಧರ್ಮೋಪದೇಶ ಮಾಡಿರೋ ಪ್ಲೇಸ್ ಅಂತ. ಸೊ ಆ ಸಿಂಬಲ್ಸ್ ಎಲ್ಲ ಕೂಡ ಇಲ್ಲೇ ಇದೆ ನೋಡಿ. ಆ ಸ್ಟ್ಯಾಚ್ಯೂಸ್ ಎಲ್ಲ ಕೂಡ ಇಲ್ಲಿ ಇಟ್ಟಿದ್ದಾರೆ ಸಿಂಬಾಲಿಕ್ ಆಗಿ. ನೆಕ್ಸ್ಟು ಇಲ್ಲೊಂದು ಬುದ್ಧಂದು ವಿಗ್ರಹ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಕ್ಲಾಸಿಕ್ ಆಗಿದೆ. ಮತ್ತು ಬುದ್ಧ ಒಂದೊಂದು ಪೊಸಿಷನಲ್ಲಿ ಕೂತ್ಕೊಂಡಿರ್ತಾರಲ್ಲ, ಸೊ ಅದಕ್ಕೆ ಕೂಡ ಒಂದೊಂದು ಮೀನಿಂಗ್ ಇದೆ. ಇದು ಗ್ಲಾಸಲ್ಲಿ ಅದನ್ನು ವಿಗ್ರಹ ಆ ಥರ ಇಟ್ಟಿದ್ದಾರೆ, ಯಾವ್ಯಾವ ಪೊಸಿಷನಲ್ಲಿ ಕೂತ್ಕೊಂಡಿರೋದು. ಇದೊಂಥರ ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ತಾ ಟೈಮ್ ಅಪ್ ಆಗೇ ಹೋಯ್ತು. ಆಲ್ರೆಡಿ 7 o'clock ಆಯಿತು ಫ್ರೆಂಡ್ಸ್. ಇನ್ನು ಟೈಮ್ ಅಪ್ ಆಗಿದೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಫಾಸ್ಟಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಸ್ಟ್ಯಾಚ್ಯೂಸ್ ಅಂತೂ ರಿಯಲಿ ಮನುಷ್ಯರು ಕೂತ್ಕೊಂಡಿದ್ದಾರೇನೋ ಅನ್ನೋ ಥರ ಕಾಣಿಸ್ತಾ ಇದೆ ಅಲ್ವಾ, ಅಷ್ಟು ಚೆನ್ನಾಗಿದೆ. ಆಮೇಲೆ ಈ ಪ್ಲೇಸ್ ಹಿಸ್ಟ್ರಿ ಬಂದು ಈ ಥರ ಬ್ಲ್ಯಾಕ್ ಟೈಲ್ಸಲ್ಲಿ ಈ ಥರ ಹಾಕಿದ್ದಾರೆ, ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಲ್ಯಾಂಗ್ವೇಜ್ ಮೇ ಬಿ ಉರ್ದುಲ್
ಬರೆದಿದ್ದಾನೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ, ನಾನು ತಿಳ್ಕೊತೀನಿ. ಆಮೇಲೆ ಇನ್ ಫ್ರಂಟ್ ಆಫ್ ಬುದ್ಧಾಸ್ ಅವರೊಂದು ಬ್ಲ್ಯಾಕ್ ಟೈಲ್ಸಲ್ಲಿ ಇಂಗ್ಲೀಷಲ್ಲಿ ಹಿಸ್ಟ್ರಿನ ಬರೆದಿದ್ದಾರೆ. ಇದು ಕೂಡ ತೋರಿಸ್ತೀನಿ ನೋಡಿ. ಈ ಇಂಗ್ಲೀಷ್ ನಿಮಗೇನಾದರೂ ಅರ್ಥ ಆಯಿತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಇದಂತೂ ನನಗೆ ಅರ್ಥನೇ ಆಗಿಲ್ಲ. ಹತ್ರದಿಂದ ಕೂಡ ತೋರಿಸ್ತೀನಿ, ನೀವು ಕೂಡ ಓದ್ಬೋದು, ಕ್ಲಿಯರಾಗಿ ಕಾಣಿಸ್ತಿದೆ ನೋಡಿ. ನಾನು ಹತ್ರದಿಂದ ಹೋಗಿ ನೋಡಿದ್ದೀನಿ, ಏನು ಅರ್ಥನೇ ಆಗಿಲ್ಲ ಫ್ರೆಂಡ್ಸ್. ಡಿಫ್ರೆಂಟ್ ಆಗಿದೆ ಇದು ಕೂಡ ಇಂಗ್ಲೀಷು. ಈಗ ನೆಕ್ಸ್ಟ್ ಪ್ಲೇಸ್ ನೋಡೋಣ ಬನ್ನಿ, ಧಾಮೆಕ್ ಸ್ತೂಪ. ಈ ಪ್ಲೇಸ್ ಅಂತೂ ನಾನು ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಇದು ರಿಯಲಿ ತುಂಬಾ ಚೆನ್ನಾಗಿತ್ತು ಒಳಗಡೆ. ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ. ನಾನು ಗೇಟ್ ಒಳಗಡೆ ಮೊಬೈಲ್ನ ಇಟ್ಬಿಟ್ಟು ಹಂಗೆ ತೆಗ್ದಿದ್ದೀನಿ, ಏನೂ ಕಾಣಿಸ್ಲೇ ಇಲ್ಲ, ಎಲ್ಲ ಕ್ಲೋಸ್ ಆಗಿದೆ. ಇನ್ನು ಆಚೆ ಬಂದ್ವಿ. ಇವಾಗ ಎಕ್ಸಿಟ್ ಆಗಿಬಿಟ್ಟು ಸ್ವಲ್ಪ ಅಂಗಡಿಗಳೆಲ್ಲ ಕ್ಲೋಸ್ ಮಾಡಿದ್ರು, ಸ್ವಲ್ಪ ಅಂಗಡಿಗಳು ಓಪನ್ ಇತ್ತು. ಇವಾಗಾದರೂ ಸಮಾಧಾನವಾಗಿ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ನಾನು ನಮ್ಮ ಅತ್ತೆ ನೋಡ್ತಾ ಇದ್ದೀವಿ. ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಅಲ್ಲಿ ನಾವು ತಗೊತೀವೋ ಬಿಡ್ತೀವೋ ಅದು ಸೆಕೆಂಡರಿ, ಬಟ್ ಕಣ್ಣಾರ ಏನಾದರೂ ಐಟಮ್ಸ್ ಇಟ್ಟಿದ್ದಾರೆ ಅಂದರೆ ಕಂಪಲ್ಸರಿ ನೋಡಲೇಬೇಕಲ್ವ. ನಮ್ಮ ಕಣ್ಣು ಆ ಕಡೆನೇ ಹೋಗ್ತಾ ಇರುತ್ತಲ್ಲ, ನೋಡಬೇಕು ಅಂತ. ಸೊ ಹಂಗೆ ಆಲ್ಮೋಸ್ಟ್ 99% ಹೆಣ್ಮಕ್ಳು ಹೀಗೆ ಇರ್ತಾರೆ ಫ್ರೆಂಡ್ಸ್, ಅದರಲ್ಲಿ ಡೌಟ್ ಏನೂ ಇಲ್ಲ. ಈಗ ಇನ್ನು ರಿಟರ್ನ್ ರೂಮ್ಗೆ ಹೋಗೋಣ ಅಂತ ಕ್ಯಾಬ್ನ ಬುಕ್ ಮಾಡಿದ್ದೀವಿ. ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹೋಗ್ತಾ ಆನ್ ದಿ ವೇಯಲ್ಲಿ ಇನ್ನೂ ಒಂದಿತ್ತು, ಅಂದರೆ ಎಲ್ಲನೂ ಒಂದೇ ಪ್ಲೇಸಲ್ಲಿದೆ ಅಲ್ವಾ ಸಾರನಾಥ್ ಅಂದರೆ. ನಾನು ನಿಮಗೆ ಮ್ಯಾಪಲ್ಲಿ ತೋರಿಸಿದ್ನಲ್ಲ, ಇಲ್ಲೇ ಮ್ಯೂಸಿಯಂ ಕೂಡ ಇದೆ. ಆಮೇಲೆ ಮ್ಯೂಸಿಯಂ ಆ್ಯಕ್ಚುಲಿ ನೈಟ್ ಟೈಮ್ ಅಲ್ವಾ ತೋರಿಸೋದು. ಸೊ ಇಲ್ಲಿ ಮ್ಯೂಸಿಯಂ ಕೂಡ ಕ್ಲೋಸ್ ಆಗಿತ್ತು. ಇನ್ನು ಆಚೆಯಿಂದನೇ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ನ ತಗೊಂಡು ಇಲ್ಲೇ ಆಚೆ ಎಲ್ಲಾದರೂ ಊಟ ಮಾಡೋಣ ಅಂತ ನೋಡಿದ್ವಿ, ಬಟ್ ಎಲ್ಲಿ ನಮಗೆ ಫುಡ್ ಸಿಗಲಿಲ್ಲ. ಫೈನಲಿ ನಮ್ಮ ಕ್ಯಾಬ್ ಬಂತು. ಕ್ಯಾಬ್ ಹತ್ಕೊಂಡು ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ಇನ್ನು ಆನ್ ದಿ ವೇಯಲ್ಲಿ ನಮಗೆ ಪಾಸ್ತಾ, ನೂಡಲ್ಸ್, ಮೋಮೋಸ್, ಚೈನೀಸ್ ಫುಡ್ ಎಷ್ಟು ಸಿಕ್ತೋ ಅದನ್ನೇ ತಗೊಂಡು ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ರೂಮ್ಗೆ ತೊಗೊಂಡೋಗ್ಬಿಟ್ಟು ಇವಾಗ ಇಲ್ಲಿ ತಿಂತಾ ಇದ್ದೀವಿ. ಮಕ್ಕಳು ಸ್ವಲ್ಪ ಫ್ರೂಟ್ಸ್ ತಿಂದ್ಕೊಂಡಿದ್ರು, ಕ್ಯಾಬಲ್ಲೇ ಮಲ್ಕೊಂಡ್ಬಿಟ್ರು. ಇನ್ನು ಈ ಜಂಕ್ ಫುಡ್ ಎಲ್ಲ ಕೊಡೋದು ಬೇಡ ಅಂತ ನಾವು ಎಬ್ಬರ್ಸಕ್ಕೆ ಹೋಗಿಲ್ಲ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಓಕೆ, thank you for watching. See you in the next vlog. Okay, bye bye, take care.